ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಇವಾಗ 2 ಆಗಿದೆ. ನನಗಿದೊಂದು ಪ್ರಾಬ್ಲಮ್ ಇದೆ. ಬೇಕಾದರೆ ರಾತ್ರಿ ಇಡೀ ಎದ್ದಿರ್ತೀನಿ, ಆದರೆ ಮಲಗಾದ್ಮೇಲೆ ಮತ್ತೆ ಎದ್ದೇಳೋಕ್ಕಾಗಲ್ಲ. ಸೊ ಅವರೆಲ್ಲ ಮಲ್ಕೊಂಡ್ರು. ನಾನೊಂದು 3:30 ತನಕ ಓದ್ಬಿಟ್ಟು ಆಮೇಲೆ ಮಲಗಿ ಲೇಟಾಗಿ ಎದ್ದೇಳೋಣ ಅಂದ್ಕೊಂಡೆ. ಅವರೆಲ್ಲ 6 ಗಂಟೆಗೆ ಎದ್ದೇಳ್ತಾರೆ, ನಮಗಾಗಲ್ಲ. 6 ಗಂಟೆಗೆ ಬೇಕಾದರೆ ಮಲ್ಕೋತೀನಿ, ನಂಗೆ 6 ಗಂಟೆಗೆ ಎದ್ದೇಳೋಕ್ಕಂತೂ ಆಗಲ್ಲ. ಈ ವಿಡಿಯೋ ನೋಡ್ಬಿಟ್ಟು ಅನ್ಕೋತೀರಾ, ಮತ್ತು ನೀನು ಹೆಂಗೆ 5 ಗಂಟೆಗೆ ಎದ್ಬಿಟ್ಟು ಅಪ್ಪ ಅಮ್ಮನ ಕಾಲು ಹಿಡಿಯೋದು ಅಂತ. ದಟ್ ವಾಸ್ ಅ ಫೇಕ್ ರುಟೀನ್, ದಟ್ಸ್ ನಾಟ್ ಮೈ ರಿಯಲ್ ರುಟೀನ್. ವೆಲ್ಕಮ್ ಟು ಆನ್ ಎಕ್ಸಾಮ್ ಡೇ ಇನ್ ಮೈ ಲೈಫ್. ಇವತ್ತು ಎಕ್ಸಾಮ್ ಇದೆ, ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಶೂಟ್ ಮಾಡಬೇಕು, ಬಟ್ ನನಗೆ ಬೆಳಗಾಗೋದೇ ಲೇಟಾಗುತ್ತೆ. ನಾನು ಜಾಸ್ತಿ ರಾತ್ರಿಯೇ ಓದೋದು, ಅದಕ್ಕೆ 12 ಆದಮೇಲೆ ಅದು ಕನ್ಸಿಡರ್ಡ್ ಆ್ಯಸ್ ನೆಕ್ಸ್ಟ್ ಡೇ ಅಲ್ವಾ. ಸೊ ಐ ಥಾಟ್ ಐಲ್ ಶೂಟ್. ಇವಾಗ 2 ಆಗಿದೆ. 3:30 ತನಕ ಓದಿ ಮಲಗಿ ಮತ್ತೆ ನಾಳೆ ಸಿಗ್ತೀನಿ. ಓಕೆ, ಟೈಮ್ ಇವಾಗ 3. ಹೊಟ್ಟೆ ಹಸಿದಿದೆ, ಇನ್ನೊಂದು 10 ಮಿನಿಟ್ಸ್ ಓದಿದ್ರೆ ಮುಗಿಯುತ್ತೆ. ಅದಕ್ಕೆ ಬಾಳೆ ತಗೊಂಬಂದು ತಿನ್ನೋದಕ್ಕೆ. ಜೋರಾಗಿ ಮಾತಾಡಿದ್ರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಓದಿ ಮಲ್ಕೋತೀನಿ. ನಾಳೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಗೊತ್ತಿಲ್ಲ, ಓದಾಗಿದೆ. 10ಗೆ ಎದ್ರೆ ಸಾಕು. ಎಕ್ಸಾಮ್ ಇರೋದು 2ಗೆ, ಬೇಜಾನ್ ಟೈಮ್ ಇದೆ. ಸೊ ಇವಾಗ ಮಿತ್ರ ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್. ಟೈಮ್ ಇವಾಗ ಎಷ್ಟು? 8:48. ನನ್ನ ಫ್ರೆಂಡ್ಸ್ ಎಲ್ಲ ಎತ್ಕೊತ್ಕೊಂಡು ಓದ್ತಿದ್ದಾರೆ. ನಾನಿವಾಗ ಎದ್ದೇಳ್ತಾ ಇದ್ದೀನಿ, ಯಾಕೆಂದರೆ ನಾನು ಮಲಗಿದ್ದೆ ಲೇಟ್. ಅವರು ಎಷ್ಟೊತ್ತಿಗೆ ಎದ್ದೆ ಕೀರ್ತನ? 5:45 ಒಬ್ಬರೆದಿದ್ದಾರೆ. ನೀನು ಎಷ್ಟೊತ್ತಿಗೆ ಎದ್ದೆ? ಆ ಖುಷಿಗೆ ಅಕ್ಕಗೆ ಅಷ್ಟು ಬೇಗ ಮಲ್ಕೊಂಡೆ. ರಾತ್ರಿನೂ ಬೇಗ ಮಲಗಿ ಬೆಳಗ್ಗೆನೂ ಲೇಟಾಗಿ ಎದ್ದೇಳೋರು ಕೆಲವೊಬ್ರು ಇರ್ತಾರೆ. ನಾನು ರಾತ್ರಿ ಲೇಟ್ ಮಲಗಿ ಬೆಳಗ್ಗೆ ಲೇಟ್ ಎದ್ದೇಳಿದೆ. ಅವಳು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದು. ಇವರೊಬ್ರು ಅಕ್ಕ ಇದ್ದಾರೆ ಇಲ್ಲಿ, ರಾತ್ರಿನೂ ಲೇಟ್ ಮಲಗ್ತಾರೆ, ಬೆಳಗ್ಗೆನೂ ಲೇಟ್ ಎದ್ದೇಳ್ತಾರೆ. ಅದಕ್ಕೆ ಮೀಟ್ರ್ ಬೇಕನ್ನೋದು. ಇನ್ನೂ ಒಂದು ಚಾಪ್ಟರ್ ಓದೋದಿದೆಯಾ, ಆಮೇಲೆ ಬೇರೆ 1 ಅವರ್ ಸಾಕ, ಅರ್ಧ ಗಂಟೆ ಸಾಕ ಓದೋಕ್ಕೆ? 35 ಮಾರ್ಕ್ಸಿಗೆ ಎಕ್ಸಾಮ್ ಇರೋದ? 35 ಮಾರ್ಕ್ಸಿಗೆ ಬರೆಯೋದಲ್ಲ ಒಂದು ಎಕ್ಸಾಮ ಅಂತಂದ್ಲು ಫಸ್ಟ್. ಆಮೇಲೆ ಹೇಳ್ತಿದ್ದಾಳೆ ನಾನು ಬರೆಯೋದು 20 ಮಾರ್ಕ್ಸಿಗೆ, ಅದು ಬೇರೆ ಪ್ರಶ್ನೆ ಅಂತ. ಜೀವನ ಕಷ್ಟ ಇದೆ, ಕಷ್ಟ ತುಂಬ. ಈ ಪಿ ಜಿಯಲ್ಲಿ ವಾಶ್ರೂಮಲ್ಲಿ ಇರೋಷ್ಟು ಒಳ್ಳೆ ಲೈಟಿಂಗ್ಸ್ ಇನ್ನೆಲ್ಲೂ ಇಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಬೇರೆ ಇದರಲ್ಲಿ ಕತ್ಲೆ ಮುಖನೇ ಕಾಣಿಸಲ್ಲ, ಇಲ್ಲಿ ಚೆನ್ನಾಗಿ ಬರ್ತದೆ. ಇವತ್ತು ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿ ಬಂದೆ. ನಂಗೆ ಇಷ್ಟ ಆಗಿರೋ ತಿಂಡಿ ಪೊಂಗಲ್. ನಾನು ಪೊಂಗಲ್ ಇದ್ದವರೆಗೂ ತಿಂದಿಲ್ಲ. ಒಂದು ಸತಿ PUC ತಿಂದ್ಬಿಟ್ಟು 1 ತಿಂಗಳು ಹುಷಾರು ತಪ್ಪಿಬಿಟ್ಟಿದೆ. ಅದಾದಮೇಲೆ ಪೊಂಗಲ್ ಅಂದ್ರೆ ಭಯ ಆಗೋಗ್ತದೆ. ಅದಕ್ಕೆ ನಾನು ಒಂದು ಬಾಳೆಹಣ್ಣು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಪಿ ಜಿಲಿ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ಗಳೇ ಇದ್ದಿದ್ದು, ಬಟ್ ಯಾಕೋ ಇವತ್ತೊಂದು ದಿನ ಇಷ್ಟ ಇಲ್ಲ, ಪೊಂಗಲ್ ನನಗಿಷ್ಟ ಇಲ್ಲ. ಸೊ ಬಾಳೆಹಣ್ಣು ತಿನ್ನೋಣ. ಮತ್ತು ಹೊಟ್ಟೆ ಹಸಿದ್ರೆ ನಮ್ಮ ಹುಡುಗಿ ಪ್ರಶಾಂತ್ನ ತಂದಿದ್ದಾಳೆ. ಪ್ರಶಾಂತ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ತೋರಿಸ್ತೀನಿ ಏನಂತ, ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಪ್ರಶಾಂತ್ನ ತಿಂದು ಆಮೇಲೆ ಓದ್ಕೊಳ್ಳೋಣ. ಹೇಗಿದ್ರು ಹೊಟ್ಟೆ ಹಸಿತಾ ಇಲ್ಲ. ಏನೋ ರಾತ್ರಿನೂ ಏನೋ ತಿಂದಿಲ್ಲ ಅಲ್ವಾ, ಹಾಗೂ ಹೊಟ್ಟೆನೂ ಹಸಿತಾ ಇಲ್ಲ. ಬರೀ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನಬಾರ್ದು ಅಂತ ಅಂತಾರೆ, ಏನು ತಿಂದೇ ಇರೋದಕ್ಕಿಂತ ಒಳ್ಳೆಯದಲ್ಲ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಹೋಗಿ ಓದ್ಕೋಬೇಕು ಇವಾಗ. ಏನದು
ಪಾಪ್ಕಾರ್ನ ಪ್ರಶಾಂತ ಪಾಪ್ಕಾರ್ನ್ ಯಾರದು ಪ್ರಶಾಂತ್ ಪ್ರಶಾಂತ್ ಸರ್ ಪ್ರಶಾಂತ್ ತಂದಳು ನಮ್ಮ ಹುಡುಗಿ ನನಗೆ. ಆಮೇಲೆ ಏನು ತಂದಿದ್ದಾಳೆ, ಪಾಪ್ಕಾರ್ನ್ಸ್ ತಂದಿದ್ದಾಳೆ. ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರು ಇದೆಲ್ಲ ಸರಿ ತಂದಿದ್ದಾಳೆ. ಬಿಡಾಯ್ತು ಪರವಾಗಿಲ್ಲ. ಅಲ್ಲ ಹಂಗೆ ಹೇಳ್ಬೇಕು, ಎಷ್ಟು ಬೇಕು ಇಟ್ಕೊಂಡು ಹೋಗ್ತಾಳೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಫಾರ್ ಸ್ಪಾಯ್ಲಿಂಗ್ ಮೈ ಡಯಟ್. ಓದೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾನು ಬೆಳಗ್ಗೆ ಎದ್ಬಿಟ್ಟು ಓದಲ್ಲ. ಮಧ್ಯಾಹ್ನ ಆಗೋಯ್ತಾ ಓ ಮೈ ಗಾಡ್. ಮಧ್ಯಾಹ್ನ ಇನ್ನೂ ಬೆಳಗ್ಗೆ ನಂಗೆ ಅದಕ್ಕೆ ನಂಗೆ ಹಗ್ಲೊತ್ತು ತಲೆಗೆ ಹತ್ತಲ್ಲ ಏನು ಓದಿದ್ರು. ಅಂದರೆ ಸನ್ಲೈಟ್ ಇರಬಾರ್ದು ನಾನು ಓದುವಾಗ. ಅಲ್ಲ ಬೆಳಗ್ಗೆ ಹತ್ತಲ್ಲ, ಮಧ್ಯಾಹ್ನ ಹತ್ತಲ್ಲ, ಸಂಜೆನೂ ಹತ್ತಲ್ಲ, ಮಧ್ಯರಾತ್ರಿ ಅಷ್ಟೇ ಹತ್ತತ್ತೆ. ಇವಾಗ ಓದೋಕೆ ಆಗ್ತಿಲ್ಲ. 4 ಕ್ವಶನ್ ಓದೋಕ್ಕೆ ಅವಾಗಲಿಂದ ಓದ್ತಾ ಇದ್ದೀವಿ. ಓಕೆ, ನಾವಿವಾಗ ಹಾಳು ಮುಳೆಲ್ಲ ತಿಂತಾಯಿದ್ದೀವಿ. ನಾನು ತಿನ್ನಬಾರ್ದು ಅನ್ಕೋತೀನಿ, ಅರೆ ಇವರೆಲ್ಲ ತಿನ್ನುವಾಗ ನನಗೂ ಆಸೆ ಆಗುತ್ತೆ, ಅದಕ್ಕೆ ನಾನು ತಿಂತೀನಿ. ನಿಜ ಅಲ್ವಾ? ನಾನು ತಿನ್ನಲ್ಲ ತಾನೆ. ನನಗೆ ಈ ಥರ ಮಲ್ಕೊಂಡು ಓದೋ ಅಭ್ಯಾಸ ಜಾಸ್ತಿ ಆಯಿತಾ. ನನ್ನ ಫ್ರೆಂಡಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾಳೆ, ಅವಳು ಹೇಳಿದ್ಲು ಅದು ಹಿಂಗೆ ನೀನು ಮಲ್ಕೊಂಡು ಓದ್ತೀಯಾ, ಕುತ್ಕೊಂಡು ಓದಿದ್ರಲ್ವ ಸರಿ. ಅದಕ್ಕೆ ನಾನು ಹೇಳಿದೆ ನೋಡಿ, ಸೈನ್ಸ್ ಪ್ರಕಾರ ಕುತ್ಕೊಂಡು ಹೋದರೆ ಅಪೋಸಿಟ್ ಡೈರೆಕ್ಷನ್ ಟು ಗ್ರಾವಿಟಿ. ಇವಾಗ ಓದಿದ್ದೆಲ್ಲ ಕೆಳಗೆ ಹೋಗುತ್ತೆ, ಗ್ರಾವಿಟಿ ಪುಲ್ ಮಾಡ್ತಾ ಇರುತ್ತೆ. ಸೊ ಅದು ಮೇಲೆ ಗತ್ತಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆದರೆ ಹಿಂಗೆ ಮಲ್ಕೊಂಡು ಓದಿದ್ರೆ ಡೈರೆಕ್ಟಾಗಿ ಹಿಂಗೆ. ಸೊ ಮಲ್ಕೊಂಡು ಓದಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಪುಲ್ ಮಾಡಲ್ಲ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಯಾವ ಕಡೆ ಡೈರೆಕ್ಟ್ ಹಿಂಗೆ ತಲೆಗೆ ಹತ್ತುತ್ತೆ. ಅದು ಇಟ್ಕೊಂಡು ಓದೋದು ಮಲ್ಕೊಂಡು ಓದೋದೆಲ್ಲ ಮ್ಯಾಟ್ರೇ ಆಗೋಲ್ಲ, ತಲೆಗೆ ಓದೋದು ಮ್ಯಾಟ್ರ್ ಆಗುತ್ತೆ. ನನ್ನ ಪ್ರಕಾರ ಈ ಥರ ಮಲ್ಕೊಂಡು ಹೋದರೆ ಗ್ರಾವಿಟಿ ಅಗೇನ್ಸ್ಟ್ ಏನು ಆ್ಯಕ್ಟ್ ಮಾಡೋದು ಬೇಡ, ಡೈರೆಕ್ಟ್ ತಲೆಗೆ ಹತ್ತುತ್ತೆ. ಕುತ್ಕೊಂಡು ಓದಿದ್ರೆ ಅದನ್ನು ಬರಿಬೇಕು, ಯಾಕಂದರೆ ಕೆಳಗೆ ಬರುತ್ತೆ. ಅಂದರೆ ಬರೆಯೋದು ಮಾತ್ರ ಕುತ್ಕೊಂಡು ಬರಿಬೇಕು. ನೋಡಿ ಎಷ್ಟು ಸಖತ್ತಾಗಿ ಹೇಳ್ತಿದ್ದಾಳೆ ಅಂತ. ಬರೆಯೋದು ಮಾತ್ರ ಕುತ್ಕೊಂಡು ಬರಿಬೇಕು. ಯಾಕೆ ಹೇಳಿ, ಕೈ ಹಿಂಗೆ ತಾನೆ ಕೆಳಗೆ ಹೋಗೋದು. ಅರ್ಥ ಆಯ್ತಾ? ಸೈನ್ಸ್ ಅರ್ಥ ಗೊತ್ತಿರೋರ್ಗೆ ಅರ್ಥ ಆಗುತ್ತೆ. ಕಾಮರ್ಸ್ ಆರ್ಟ್ಸವ್ರು ಅವ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, 10th ಇತ್ತಲ್ವ ಇದು? ಕಾಮರ್ಸ್ ಆರ್ಟ್ಸ್ಗೂ ಅರ್ಥ ಆಗುತ್ತೆ, ಚೆನ್ನಾಗಿ ಹೇಳ್ತಲ್ಲ. ಓಹ್ ಓಕೆ ಗಾಯ್ಸ್, ನಾನು ಇವಾಗ ಮಲ್ಕೊಂಡು ಇನ್ನೊಂದು ರೌಂಡ್ ಓದ್ತೀನಿ. ಬಾಯ್. ನನ್ನವಳೆ ಪ್ರೀತಿಸುವಂದವಳೆ. ಎಕ್ಸಾಮಲ್ಲಿ ಓದೋದೊಂದು ಬಿಟ್ಟು ಬಾಕಿ ಎಲ್ಲ ಮಾಡ್ತೀವಿ. ಇವಾಗ ಇಷ್ಟೊತ್ತು ಹಾಡು ಹೇಳ್ತಾ ಕೂತಿದ್ದೀವಿ. ಅವಾಗ ಅಂದ್ಕೊಂಡೆ ಯಾಕೆ ನಿಮ್ಮನ್ನು ಎಂಟರ್ಟೈನ್ ಮಾಡಬಾರ್ದು ಅಂತ. ಇವಾಗ ನಮ್ಮ ಗಾನ ಗಂಧರ್ವಿ ಹಾಡು ಹೇಳ್ತಾಳೆ. ಹಾಡಪ್ಪ ಗಂಧರ್ವಿ. ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ. ಎಂಥ ಧ್ವನಿ! ಯಾಕೆ ನೀನು ಸರಿಗಮಪ್ಪಾಗ ಹೋಗಿಲ್ಲ, ಸೇರಿಸ್ಕೊಂಡಿಲ್ವಾ? ಹೋಗ್ಬೇಕಿತ್ತು, ಚಿಕ್ಕ ಮಕ್ಳಿಗಿಲ್ಲ. 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾಳಲ್ಲ, ಅದಕ್ಕೆ ಸೇರಿಲ್ಲ. ಬಟ್ ಎಷ್ಟು ಸಖತ್ತಾಗಿ ಆಡ್ತಾಯಿದ್ದೆ. ನಾವು ಎಲ್ಲ 3 ಜನನೂ ಸೇರಿ ಆಡ್ತಾ ಇದ್ವಿ. ಅವಾಗ ನಿಮ್ಮನ್ನು ಎಂಟರ್ಟೈನ್ ಮಾಡೋಣ ಅಂತ. ಮತ್ತು ನಾನು ಆಡಿದರೆ ನಿಮಗೆ ಕಿವಿ ಡ್ಯಾಮೇಜ್ ಆಗುತ್ತೆ ಅಂತ ನನ್ನ ಜೊತೆಗೆ ಸೇರಲಿಲ್ಲ. ಥ್ಯಾಂಕ್ ಯು ಸಿಂಗರ್ಸ್. ಅವ್ರನ್ನ ತೋರಿಸ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ತೋರಿಸ್ತಾ ಇಲ್ಲ. ತೋರ್ಸೋಕ್ಕೇನಿಲ್ಲ, ಪಾಪ ಅವರೆಲ್ಲ ಚೆನ್ನಾಗಿ ರೆಡಿ ಆದ್ರೆ ಮಾತ್ರ ಬರೋದು. ನಂತರ ಕಾಂಜಿ ಪಿಂಜಿ ಥರ ಎಲ್ಲ ಬರಲ್ಲ. ಬರ್ತೀರಾ ಹೇಳಿ, ತೋರಿಸ್ತೀನಿ. ಇಲ್ಲ ಅಲ್ವಾ, ಬೇಡ, ನಮಗೆ ಮಾಡೋಕ್ಕಷ್ಟೇ ಬರುತ್ತೆ, ಮುಂದೆ ಬರಲ್ಲ. ಅವರು ಜಾಸ್ತಿ ಕ್ಯಾಮ್ರಾ ಮುಂದೆ ಅವ್ರ ಮುಖನ ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅವರು ಹಿಂದೆ ನಿಂತು ಸಪೋರ್ಟ್ ಮಾಡ್ತಾರಂತೆ. ಬನ್ನಿ ಅಂದರೆ ಇಲ್ಲ, ನಾವು ಹತ್ರ ಎಲ್ಲ ಬರಲ್ಲ ಅಂತಂದರು. ಅದಕ್ಕೆ ಹಂಗೆ ತೋರಿಸ್ಲಿಲ್ಲ. ಬಟ್ ಹೆಂಗಿತ್ತು ಸಾಂಗ್ ಅಂತ ಕಮೆಂಟ್ ಮಾಡಿ. ಓಕೆ, ಯಾವತ್ತೂ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ. ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಏನು UV ರೇಸ್ ನಿಮ್ಮ ಮುಖದಲ್ಲೇ ಬೀಳ್ದೇನಿರಲ್ಲ. ಅವಳು ನನ್ನ ಫ್ರೆಂಡ್ ಯಾವ ರೇಂಜಿಗೆ ಗುರಾಯಿಸ್ತಿದ್ದಾಳೆ ಅಂದರೆ, ನಿಂಗೆ ಈ ಎಕ್ಸಾಮ್ ಟೈಮಲ್ಲೂ ಈ ಶೋಕಿಗಳು ಬೇಕಾ ಅನ್ನೋ ಥರ ನೋಡ್ತಿದ್ದಾಳೆ. ನಿಮಗೆ ಅಲ್ಲಿ ಒಬ್ಬರು ಲಾಸ್ಟ್ ಮೂಮೆಂಟಲ್ಲಿ ಸ್ಟಡಿ ಮಾಡೋದು ಕಾಣ್ತಾ ಇರ್ಬೋದು. ಪಾಪ ಅವರು, ನಾನು ರಾತ್ರಿ ಓದಿದೆ, ಇನ್ನೊಬ್ಳು ಬೆಳಗ್ಗೆ ಓದಿದ್ಲು. ಅವಳು ರಾತ್ರಿನೂ ಓದಿಲ್ಲ, ಬೆಳಗ್ಗೆ ಓದಿಲ್ಲ. ಅದಕ್ಕೆ ಇವಾಗ ಕೂತ್ಕೊಂಡು ಓದ್ತಿದ್ದೆ. ನಾವು ಫಸ್ಟ್ ಸೆಮ್ಮಲ್ಲಿ ತುಂಬ ಸೀರಿಯಸ್ಸಾಗಿ ಓದ್ಕೊಂಡು ಹೋಗಿದ್ವಿ. ಇವಾಗ ಎಷ್ಟು ಬರೀತಿದ್ವಿ ಅಷ್ಟೇ ಅವತ್ತು ಬರ್ತಿದ್ವಿ. ಅದಕ್ಕೆ ಅಂದ್ಕೊಂಡೆ, ಸೀರಿಯಸ್ಸಾಗಿ ಓದಿದ್ರು, ಸಿಂಪಲಾಗಿ ಓದಿದ್ರು, ಬರೆಯೋದಷ್ಟೇ ಅಂತ. ನಾನು ಯಾರಿಗೂ ಓದಬೇಡಿ ಅಂತ ಏನು ಪ್ರಮೋಟ್ ಮಾಡ್ತಿಲ್ಲ, ಓದಬೇಕು. ಆದರೆ BEdಗೆಲ್ಲ ಇಷ್ಟು ಓದಿದ್ರೆ ಸಾಕು. PU ಮಕ್ಕಳು 10th ಮಕ್ಕಳೆಲ್ಲ ಜಾಸ್ತಿ ಓದ್ಕೊಳ್ಳಿ, ನಾವೆಲ್ಲ ಇಷ್ಟು ಓದಿದ್ರೆ ಸಾಕು.
ಓಕೆ ಹೋಗಿ ಎಕ್ಸಾಮ್ ಬರ್ಕೊಂಡು ಊಟ ಮಾಡಬೇಕು, ಊಟ ಮುಖ್ಯ. ಅಲ್ಲೋಗಿ ಹೊಟ್ಟೆ ಸಿಗ್ತಿಲ್ಲ ಅಂದರೆ ಬೆಳಗ್ಗೆ ಏನೂ ತಿಂದಿಲ್ಲ, ಅದಕ್ಕೆ ಅಟ್ಲೀಸ್ಟ್ ಇವಾಗ ಮಧ್ಯಾಹ್ನ ಆದರೂ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಒಬ್ಳು ಬೆಳಗ್ಗೆ ತಿಂದವಳು ಮಧ್ಯಾಹ್ನ ತಿನ್ನೋಕ್ಕೆ ಬಂದಿಲ್ಲ, ನಾವಿಬ್ಬರು ಬೆಳಗ್ಗೆ ತಿಂದಿರಲಿಲ್ಲ, ಅದಕ್ಕೆ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬೇಡ ಅಂತ ಹೇಳ್ತೀವಿ ನಾವು. ನೈಸ್. ನೀನು ತಂದಿರೋ ಪ್ರಶಾಂತ ತಿನ್ನೋದು ಬೇಡವಾ? ನಾನು ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ ನಾನು ಮಧ್ಯದಲ್ಲಿ ಸ್ವಲ್ಪ ತಿಂದ್ಬಿಟ್ಟು ನಿಂಗೆ ಕೊಡ್ತೀನಿ ತಗೋ. ನಂಗೆ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ. ಓಕೆ, ಪ್ರಶಾಂತ್ನ ತಿನ್ಕೊಂಡು ಎಕ್ಸಾಮಿಗೆ ಹೊರಡ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ಅದೇನು ಬರಿತೀವಿ. ಓಕೆ ಗೈಸ್, ಹೆಂಗಿತ್ತು ಮೇಡಮ್ ಎಕ್ಸಾಮ್? ಇಲ್ಲ ನಾನು ಓದಿದ್ದೆ. ನಮ್ಮ ಅಪ್ಪ ಅಮ್ಮ ಕೇಳಿಸ್ಕೊಂಡು ಫುಲ್ ನೈಟ್ ಎಲ್ಲ ಓದಿ, ಬೆಳಗ್ಗೆನೂ ಓದಿ, ನಿದ್ದೆನೇ ಮಾಡಿಲ್ಲ. ಹೌದೌದು, ರೆಕಾರ್ಡ್ ಮಾಡಿದ್ದೀನಿ. ಇನ್ನು ಓದ್ತಾ ಇರೋದು ರಾತ್ರಿ ಎಲ್ಲ ಓದ್ತಾ ಇರೋದು ನೋಡಿ. ಆಕ್ಚುಲಿ ಈಸಿ ಇದೆ, ಪೇಪರ್ ಈಸಿ ಇತ್ತು. ನಾವ್ ಏನ್ ಓದಿದ್ವಿ ಅಷ್ಟೇ ಬಂದಿತ್ತು, ಆದ್ರೆ ನನಗೆ ಓದಿರೋದು ನೆಟ್ಟಿಗೆ ಗೊತ್ತಿರ್ಲಿಲ್ಲ. ಆದ್ರೆ ನನಗೆ ಅದು ಬರೆಯೋದು ತುಂಬಾ ಬೋರ್ ಆಗ್ತಾ ಇತ್ತು. ತುಂಬಾ ಯಾಕೆ ಇಷ್ಟೊಂದು ಯಾಕೆ ಬರಿಬೇಕು ಅಂತ ಅನ್ನಿಸ್ತು. ಇವಳು ಎದ್ದೋಗ್ತಾ ಇರುವಾಗ ಯಾಕೆ ಬರಿ ಅಂತಂದು, ಏನಂತ ತಲೆನೋವು ಬೋರ್ ಆಗ್ತಿದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಬಂದೆ. ಎಷ್ಟು ಏನೋ ಗೊತ್ತಾ, ಒಂದು ಆವ್ರೇಜ್ ಮಾರ್ಕ್ಸ್ ಬಂದ್ರೆ ಸಾಕು, ಸುಮಾರು ಬಂದ್ಬಿಟ್ಟು ಏನು ದಬ್ಬ ಕಟ್ಟೋದು ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಬೈಬೋದು. ಸಗದಾಗಿ ಬರ್ದಿದ್ದೀನಿ, ರಿಸಲ್ಟ್ ಬಂದಾಗ ಹಿಂದಿ ರಿಸಲ್ಟೇ ಬರೋದು. ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡು ಚೆನ್ನಾಗಿ ಬರ್ತಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ನೀನು ಅವಳು ಬಿಡು, ಇಲ್ಲಾಂದ್ರೂ ಚೆನ್ನಾಗಿ ಬರ್ತಿದ್ದೆ. ಓಕೆ ಗೈಸ್, ಇದಾಗಿತ್ತು ನನ್ನ ಎಕ್ಸಾಮ್ ಡೇ ಇನ್ ಮೈ ಲೈಫ್. ಇನ್ನೊಂದ್ಸತಿ ಎಕ್ಸಾಮ್ ಬರೆಯೋಕ್ಕೆ ಬರುವಾಗ ಇನ್ನೊಂದ್ಸತಿ ಎಕ್ಸಾಮ್ ಡೇ ಇನ್ ಮೈ ಲೈಫ್ ತೆಗಿತೀನಿ. ಅಲ್ಲಿ ತನಕ see you in the next vlog. Take care. Bye bye.